ಜನವರಿ 3ನೇ ತಾರೀಕು ಶನಿವಾರದ ದಿನ ಶಕ್ತಿಶಾಲಿ ಹುಣ್ಣಿಮೆ ಬಂದಿದೆ. ಈ ದಿನ ಶಿವ ಮುಕ್ಕೋಟಿ ಕೂಡ ಇದೆ. ಯಾರು ಬೆಳಿಗ್ಗೆ ಎದ್ದ ತಕ್ಷಣ ಈ 3 ಮಾತನ್ನು ಹೇಳುತ್ತಾರೋ ಅವರಿಗೆ ವರ್ಷ ಪೂರ್ತಿ ಶಿವನ ಕೃಪೆ ಸದಾ ಇರುತ್ತದೆ. ಶನಿ ಬಾಧೆಗಳು ಹತ್ತಿರ ಬರುವುದಿಲ್ಲ. ಹಣದ ಕಷ್ಟಗಳು ಕಳೆದು ಐಶ್ವರ್ಯ ಸಿಗಲು ಈ ದಿನ ಕಪ್ಪು ಎಳ್ಳಿನಿಂದ ಯಾವ ಕೆಲಸ ಮಾಡಬೇಕು, ಈ ದಿನಕ್ಕೆ ಇಷ್ಟೊಂದು ಶಕ್ತಿ ಬರಲು ಕಾರಣ ಏನೆಂದು ಈಗ ತಿಳಿಯೋಣ. ಒಮ್ಮೆ ಶ್ರೀ ಮಹಾವಿಷ್ಣು ದೇವರು ಯೋಗ ನಿದ್ರೆಯಲ್ಲಿರುವಾಗ ವಿಷ್ಣುವಿನ ಮುಖದಲ್ಲಿ ಚಿಕ್ಕದಾದ ನಗು ಕಾಣಿಸುತ್ತದೆ. ಆಗ ಆದಿಶೇಷನು ವಿಷ್ಣುವಿಗೆ, ಸ್ವಾಮಿ, ನೀವು ಹೀಗೆ ನಗಲು ಕಾರಣ ಏನೆಂದು ಕೇಳಿದಾಗ ಮಹಾವಿಷ್ಣು ದೇವರು, ನಾನು ಪರಮೇಶ್ವರನ ಆನಂದ ತಾಂಡವವನ್ನು ನೋಡಿ ನಗುತ್ತಿದ್ದೇನೆ ಎಂದು ಹೇಳುತ್ತಾರೆ. ಆಗ ಆದಿಶೇಷನು, ಸ್ವಾಮಿಗಳೇ, ನನಗೂ ಪರಮೇಶ್ವರನ ಆನಂದ ತಾಂಡವದ ದರ್ಶನ ಆಗಬೇಕು. ಇದಕ್ಕಾಗಿ ನಾನು ಏನು ಮಾಡಬೇಕೆಂದು ಕೇಳಿದಾಗ ಆದಿಶೇಷನಿಗೆ ಶ್ರೀ ಮಹಾವಿಷ್ಣು ದೇವರು, ನೀನು ಚಿದಂಬರಕ್ಕೆ ಹೋಗಿ ಪರಮೇಶ್ವರನನ್ನು ಕುರಿತು ಒಂದು ತಪಸ್ಸನ್ನು ಮಾಡು, ಆಗ ನಿನಗೆ ಶಿವನ ಆನಂದ ತಾಂಡವದ ದರ್ಶನ ಸಿಗುತ್ತದೆ ಎಂದು ಹೇಳುತ್ತಾರೆ. ವಿಷ್ಣು ದೇವರ ಆಜ್ಞೆಯಂತೆಯೇ ಆದಿಶೇಷನು ಚಿದಂಬರಕ್ಕೆ ಹೋಗಿ ಪರಮೇಶ್ವರನನ್ನು ಕುರಿತು ತಪಸ್ಸನ್ನು ಮಾಡಿದ ಮೇಲೆ ಶಿವನು ನಟರಾಜನ ರೂಪದಲ್ಲಿ ಆದಿಶೇಷನಿಗೆ ಕಾಣಿಸಿಕೊಂಡು ಆನಂದ ತಾಂಡವವನ್ನು ಆಡುತ್ತಾನೆ. ಆದಿಶೇಷನಿಗೆ ಶಿವನು ನಟರಾಜನಾಗಿ ಚಿದಂಬರ ಕ್ಷೇತ್ರದಲ್ಲಿ ದರ್ಶನ ನೀಡಿದ ದಿನವೇ ಈ ಹುಣ್ಣಿಮೆಯ ದಿನ, ಅಂದರೆ ಶಿವ ಮುಕ್ಕೋಟಿ ದಿನ. ಯಾರು ಈ ದಿನ ಶಿವನನ್ನು ಸ್ಮರಿಸುತ್ತಾರೋ, ಪೂಜಿಸುತ್ತಾರೋ, ಶಿವನಿಗೆ ಅಭಿಷೇಕ ಮಾಡುತ್ತಾರೋ ಅವರಿಗಿದ್ದ ಸಕಲ ಕಷ್ಟಗಳು ಕ್ಷಣ ಮಾತ್ರದಲ್ಲಿ ದೂರವಾಗುತ್ತದೆ. ನಾಳೆ ಶನಿವಾರ ಬನದ ಹುಣ್ಣಿಮೆ ಹಾಗೂ ಶಿವ ಮುಕ್ಕೋಟಿ ದಿನದಂದು ಬೆಳಿಗ್ಗೆ ಎದ್ದ ತಕ್ಷಣ ಶಿವನನ್ನು ನೆನೆದು ದಿನವನ್ನು ಆರಂಭಿಸಬೇಕು. ಮಲಗಿರುವ ಹಾಸಿಗೆಯಿಂದ ಎದ್ದ ತಕ್ಷಣ ಶ್ರೀ ಶಿವಾಯ ನಮಃ ಎಂದು ಶಿವನನ್ನು ನೆನೆದರೆ ನಿಮ್ಮ ಕೋರಿಕೆಗಳು ಶಿವನಿಗೆ ಕೇಳಿಸುತ್ತದೆ. ನೀವು ಬಾಯಿ ಬಿಟ್ಟು ಯಾವ ಕಷ್ಟವನ್ನು ಹೇಳಿಕೊಳ್ಳದೆ ಇದ್ದರೂ ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಕಷ್ಟಗಳನ್ನು ಶಿವನೇ ಅರಿತುಕೊಂಡು ಅನುಗ್ರಹಿಸುತ್ತಾನೆ. ನಾಳೆ ಶನಿವಾರ ಹುಣ್ಣಿಮೆಯ ದಿನ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಶಿವನ ದರ್ಶನ ಮಾಡಿ ಬಂದರೆ ನೀವು ಅಂದುಕೊಂಡಂತಹ ಕೆಲಸಗಳು ಅತಿ ಬೇಗನೆ ಆಗಿತೀರುತ್ತದೆ. ನಮ್ಮ ಕರ್ನಾಟಕದಲ್ಲಿ ಬನಶಂಕರಿ ಹುಣ್ಣಿಮೆ, ಬನದ ಹುಣ್ಣಿಮೆ ಎಂದು ಕರೆಯಲ್ಪಡುವ ಈ ಹುಣ್ಣಿಮೆಯನ್ನು ಆಂಧ್ರ, ತಮಿಳುನಾಡು ಕಡೆ ಶಿವ ಮುಕ್ಕೋಟಿ ದಿನವೆಂದು ಕರೆಯುತ್ತಾರೆ. ಶಿವನು ನಟರಾಜನ ರೂಪದಲ್ಲಿ ಆದಿಶೇಷನಿಗೆ ದರ್ಶನ ನೀಡಿದ ದಿನ ಆರಿದ್ರ ನಕ್ಷತ್ರ ಇತ್ತು ಎನ್ನುವ ನಂಬಿಕೆ ಇದೆ. ಧನುರ್ಮಾಸದಲ್ಲಿ ಆರಿದ್ರ ನಕ್ಷತ್ರ ಬರುವ ದಿನವನ್ನು ಶುಭ ಮುಕ್ಕೋಟಿ ಎಂದು ಕರೆಯಲಾಗುತ್ತದೆ. ಈ ದಿನ ಮಾಡುವ ಶಿವಾಭಿಷೇಕವು ಕೋಟಿ ಜನ್ಮಗಳ ಪಾಪವನ್ನು ಕಳೆದು ದುಪ್ಪಟ್ಟು ಪುಣ್ಯವನ್ನು ನೀಡುತ್ತದೆ. ಯಾರಿಗೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿರುತ್ತದೆ ಅವರು ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ಹೀಗೆ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಆರೋಗ್ಯವು ವೃದ್ಧಿಯಾಗುತ್ತದೆ. ಶಿವ ಮುಕ್ಕೋಟಿ ದಿನದಂದು ಮನೆಯಲ್ಲಿ ಶಿವನ ಫೋಟೋ ನೋಡುವಾಗ, ದೇವಾಲಯಗಳಲ್ಲಿ ಶಿವಲಿಂಗ ದರ್ಶನ ಮಾಡುವಾಗ ನಟರಾಜನ ಅದ್ಭುತ ರೂಪವನ್ನು ಮನಸ್ಸಿನಲ್ಲಿ ಕಾಣಬೇಕು. ಶಿವನು ನಟರಾಜನಾಗಿ ಆನಂದ ತಾಂಡವ ಆಡುವ ದೃಶ್ಯವನ್ನು ಕಲ್ಪಿಸಿಕೊಳ್ಳಬೇಕು. ಈ ವರ್ಷ ಸಾಧ್ಯವಾಗದಿದ್ದರೂ ಮುಂದಿನ ವರ್ಷ ಧನುರ್ಮಾಸದಲ್ಲಿ ಆರಿದ್ರ ನಕ್ಷತ್ರ ಬಂದಾಗ ಚಿದಂಬರ ಕ್ಷೇತ್ರದಲ್ಲಿ ಮಾಡುವಂತಹ ಅಭಿಷೇಕದ ದರ್ಶನ ಮಾಡಿ. ಇದರಿಂದ ಸಾಕ್ಷಾತ್ ಪರಮೇಶ್ವರನನ್ನು ನಿಜವಾಗಿ ದರ್ಶನ ಮಾಡಿದ ಪುಣ್ಯ ಫಲ ಲಭಿಸುತ್ತದೆ. ಈ ಪೌರ್ಣಿಮೆಯ ದಿನದಂದು ಮನೆಯಲ್ಲಿ ದೀಪ ಹಚ್ಚುವಾಗ ಅಥವಾ ದೇವಾಲಯಗಳಲ್ಲಿ ಕುಳಿತು ಓಂ ನಮಃ ಶಿವಾಯ ಎಂದು 108 ಬಾರಿ ಹೇಳಿಕೊಳ್ಳಿ. ಒಂದು ಚೊಂಬು ನೀರಿಗೆ ಕಪ್ಪು ಎಳ್ಳನ್ನು ಬೆರೆಸಿ ಶನಿದೇವರನ್ನು ಮನದಲ್ಲಿ ನೆನೆದು ಶಿವನಿಗೆ ಅಭಿಷೇಕ ಮಾಡಿದರೆ ವರ್ಷ ಪೂರ್ತಿ ನಿಮಗೆ ಶನಿದೇವರು ಬಾಧೆಗಳು ನೀಡುವುದಿಲ್ಲ. ಈ ಪೌರ್ಣಿಮೆಯು ಶಿವನಿಗೆ ಎಷ್ಟು ಪ್ರಿಯವಾದದ್ದೋ ಅಷ್ಟೇ ಶನಿದೇವರಿಗೂ ಪ್ರಿಯ. ಆದ್ದರಿಂದ ಈ ದಿನ ನವಗ್ರಹ ಪ್ರದಕ್ಷಿಣೆಯನ್ನು ತಪ್ಪದೆ ಮಾಡಿ. ನವಗ್ರಹಗಳಲ್ಲಿ ಶನಿದೇವರ ವಿಗ್ರಹದ ಮುಂದೆ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪು ಹಾಗೂ ಕಪ್ಪು ಎಳ್ಳನ್ನು ಇಟ್ಟು ಭಗವಂತನ ಮುಂದೆ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಬೆಳಗಿಸಿದರೆ ಬಡತನ ದೂರವಾಗುತ್ತದೆ. ಯಾವುದೇ ಗ್ರಹ ದೋಷಗಳಿದ್ದರೂ ಕಳೆದು ಶನಿದೇವರು ನಿಮ್ಮ ಬೆನ್ನ ಹಿಂದೆ ನಿಂತು ಸದಾಕಾಲ ಯಶಸ್ಸನ್ನು ನೀಡುತ್ತಾನೆ. ಶಿವ ಮುಕ್ಕೋಟಿ ದಿನ ಮನೆಯಲ್ಲಿ ಶಿವಲಿಂಗ ಇದ್ದರೆ ನಿಮ್ಮ ಕೈನಿಂದ ಪಂಚಾಮೃತ ಅಭಿಷೇಕ ಮಾಡಿ. ಶುದ್ಧ ಜಲದಿಂದ ಅಭಿಷೇಕ ಮಾಡಿ. ಮನೆಯಲ್ಲಿ ಶಿವಲಿಂಗ ಇಲ್ಲವೆಂದರೆ ದೇಗುಲಕ್ಕೆ ಹೋಗಿ ಅಲ್ಲಿ ಮಾಡುವ ಅಭಿಷೇಕದ ದರ್ಶನ ಮಾಡಿದರೆ ಅಭಿಷೇಕ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ. ಅಭಿಷೇಕವನ್ನು ಕಣ್ತುಂಬಿಕೊಳ್ಳುವಾಗ ನಿಮ್ಮ ಕೋರಿಕೆಗಳನ್ನು ಶಿವನ ಬಳಿ ಹೇಳಿಕೊಳ್ಳಿ. ಎಷ್ಟೋ ಜನರಿಗೆ ಅಂದುಕೊಂಡಂತಹ ಕೆಲಸಗಳು ಸಿಕ್ಕಿರುವುದಿಲ್ಲ. ಎಷ್ಟೋ ಕಷ್ಟಪಟ್ಟು ದುಡಿದರೂ ಹಣ ಕೈನಲ್ಲಿ ನಿಲ್ಲುವುದಿಲ್ಲ. ಅಮಾವಾಸ್ಯೆ, ಹುಣ್ಣಿಮೆ ಸಮೀಪವಿದ್ದಾಗ ಅನಾರೋಗ್ಯ ಬಾಧಿಸುತ್ತದೆ. ಮನೆಯಲ್ಲಿ ಯಾವಾಗಲೂ ಕಲಹಗಳು ಆಗುತ್ತದೆ. ಈ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಶಿವನ ದೇಗುಲದಿಂದ ವಿಭೂತಿಯನ್ನು ಈ ಹುಣ್ಣಿಮೆಯ ದಿನದಂದು ಮನೆಗೆ ತನ್ನಿ.
ಮನೆಗೆ ತಂದ ವಿಭೂತಿಯನ್ನು ಮನೆಯವರೆಲ್ಲರೂ ಶನಿವಾರದಿಂದ ಹಣೆಗೆ ಇಟ್ಟುಕೊಳ್ಳಿ. ಆ ವಿಭೂತಿಯು ಖಾಲಿ ಆಗುವುದರ ಒಳಗೆ ನಿಮ್ಮ ಕೋರಿಕೆಗಳು ನೆರವೇರುತ್ತದೆ. ಆರ್ಥಿಕ ಸಮಸ್ಯೆಗಳಿಂದ ಹೊರಬಂದು ಸಂತಸದ ಜೀವನವನ್ನು ಖಂಡಿತವಾಗಿ ನೋಡುತ್ತೀರಿ. ಎಷ್ಟೋ ಜನರಿಗೆ ಈ ಶಿವಮುಕ್ಕೋಟಿ ಎಂದರೇನು ಎಂದು ತಿಳಿದಿರುವುದಿಲ್ಲ. ಮೇಲೆ ತಿಳಿಸಿದ ಒಂದು ಸಣ್ಣ ಕಥೆಯನ್ನು ಕೇಳಿದರೆ ಅಥವಾ ಮತ್ತೊಬ್ಬರಿಗೆ ತಿಳಿಸಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ಅದೃಷ್ಟ ಸಿಗುತ್ತದೆ. ಕೆಲವರಿಗೆ ಎಷ್ಟೇ ದೇವರಿಗೆ ಪೂಜೆ ಮಾಡಿದರೂ ವ್ರತಗಳನ್ನು ಮಾಡಿದರೂ ದಾರಿದ್ರ್ಯ ಹಿಂಬಾಲಿಸುತ್ತಲೇ ಇರುತ್ತದೆ. ಅಂಥವರು ನಾಳೆ ಹುಣ್ಣಿಮೆಯ ದಿನ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಕೇಳಿದರೆ ಅದೆಷ್ಟೋ ವರ್ಷಗಳಿಂದ ಇದ್ದ ದಾರಿದ್ರ್ಯಗಳೆಲ್ಲವೂ ದೂರವಾಗಿ ಇನ್ನು ಮುಂದೆ ಮಾಡುವ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ. ಬರಬೇಕಾದ ಭೂಮಿ, ಹಣ, ಆಸ್ತಿ, ಐಶ್ವರ್ಯ ಈ ಸ್ತೋತ್ರದಿಂದ ಅವರ ಪಾಲಾಗುತ್ತದೆ. ಶಿವನ ಅಪಾರ ಕೃಪೆಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಈ ದಿನ ಅಕ್ಕಿ ಪಾಯಸವನ್ನು ಮಾಡಿ ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಶಿವನ ಪೂಜೆ ಆದ ನಂತರ ಮನೆಯವರೆಲ್ಲರೂ ಆ ಅಕ್ಕಿ ಪಾಯಸವನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು. ಶಿವಮುಕ್ಕೋಟಿ ದಿನ ಎಂದ ಕಾರಣ ಕೇವಲ ಶಿವನನ್ನು ಮಾತ್ರ ಸ್ಮರಿಸಬಾರದು. ಶಿವನ ಪತ್ನಿಯಾದ ಪಾರ್ವತಿ ದೇವಿಯನ್ನು ಕೂಡ ಈ ದಿನ ಪೂಜಿಸಬೇಕು. ದುರ್ಗಾ ಮಾತೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಈ ದಿನ ನಿಂಬೆ ಹಣ್ಣಿನ ಮಾಲೆಯನ್ನು ನೀಡಿ ಚಾಮುಂಡೇಶ್ವರಿ ದೇವಿಗೆ ಸಂಬಂಧಪಟ್ಟಂತಹ ದೇಗುಲಗಳಲ್ಲಿ ಮೊಸರನ್ನವನ್ನು ಭಕ್ತರಿಗೆ ಪ್ರಸಾದವಾಗಿ ಹಂಚಿ. ಯಾವುದಾದರೂ ಕಠಿಣ ಕೋರಿಕೆಗಳಿದ್ದರೆ ಆ ಕೆಲಸ ಆಗಬೇಕು. ಆದ ನಂತರ ಸೀರೆ, ಬಳೆ ನಿನಗೆ ಅರ್ಪಿಸುತ್ತೇನೆ ಎಂದು ದುರ್ಗಾ ಮಾತೆಗೆ ಸಣ್ಣ ಹರಕೆ ಮಾಡಿಕೊಳ್ಳಿ. ಹುಣ್ಣಿಮೆಯ ದಿನ ಮಾಡಿಕೊಳ್ಳುವ ಯಾವುದೇ ಹರಕೆಗಳು ಶೀಘ್ರವಾಗಿ ಫಲ ನೀಡುತ್ತದೆ. ಹುಣ್ಣಿಮೆಯ ದಿನ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನ ಬೆಳಕಿನಲ್ಲಿ ಕುಳಿತು ಪಾರ್ವತಿ ದೇವಿಯನ್ನು ಸ್ಮರಿಸಿಕೊಳ್ಳಿ. ಶಿವಮುಕ್ಕೋಟಿ ದಿನದ ಈ ವಿಡಿಯೋ ಇಷ್ಟವಾದರೆ ಭಕ್ತಿಯಿಂದ ಲೈಕ್ ಕೊಟ್ಟು ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.